ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ವಿಭೀಷಣನನ್ನು ಅವಮಾನಿಸಲು ಅವನು ತನ್ನ 4 ಮಂತ್ರಿಗಳೊಡನೆ ಆಕಾಶಕ್ಕೆ ಹಾರಿ ಆಗಲೂ ಮತ್ತೊಮ್ಮೆ ರಾವಣನಿಗೆ ಬುದ್ಧಿವಾದವನ್ನು ಹೇಳಿದುದು ಎಂಬ 16ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ವಿಭೀಷಣನು ರಾವಣನ ಮನಸ್ಸಿಗೆ ಚೆನ್ನಾಗಿ ಹಿಡಿಯುವಂತೆ ಹಿತವಾಕ್ಯಗಳನ್ನು ಹೇಳಿದರು. ಮೃತ್ಯುವಶನಾದ ರಾವಣನು ಅವುಗಳೊಂದನ್ನು ಗಮನಿಸದೆ ಅವನ ಮಾತಿಗೆ ಇನ್ನೂ ಕೋಪಗೊಂಡು ಪುರುಷ ವಾಕ್ಯದಿಂದ ಅವನನ್ನು ಕುರಿತು, ವಿಭೀಷಣ, ಸಾಕು, ಸುಮ್ಮನಿರು. ನಿನ್ನ ಸಹವಾಸವೇ ನನಗೆ ಯುಕ್ತವಲ್ಲ. ಶತ್ರುವಿನೊಡನೆಯಾದರೂ ಇರಬಹುದು, ಕೋಪಗೊಂಡ ಕಾಳ ಸರ್ಪದೊಡನೆಯಾದರೂ ಸಹವಾಸ ಮಾಡಬಹುದು. ಶತ್ರು ಪಕ್ಷವನ್ನು ವಹಿಸಿ ಮಿತ್ರನಂತೆ ನಟಿಸುವ ನಿನ್ನಂತವನೊಡನೆ ಮಾತ್ರ ಎಂದಿಗೂ ಸಹವಾಸ ಮಾಡಬಾರದು. ಎಲೆ ರಾಕ್ಷಸನೇ, ಲೋಕದಲ್ಲಿ ಜ್ಞಾತಿಗಳ ಸ್ವಭಾವವನ್ನು ನಾನು ಕಾಣೆನೆ. ಪರಸ್ಪರ ವ್ಯಸನವನ್ನು ನೋಡಿ ಸಂತೋಷ ಪಡುವುದೇ ದಾಯಾದಿಗಳ ಸ್ವಭಾವವು. ನನಗೆ ದಾಯಾದನಾದ ನೀನು ಹೀಗೆ ನನ್ನ ಸಂಕಟ ಕಾಲಗಳಲ್ಲಿ ಸಂತೋಷ ಪಡುವುದು ಜ್ಞಾತಿ ಸ್ವಭಾವಕ್ಕೆ ತಕ್ಕಂತೆಯೇ ಇರುವುದು. ಜ್ಞಾತಿಗಳು ತಮ್ಮ ಕುಲದಲ್ಲಿ ಮುಖ್ಯನಾದವನನ್ನು, ಕಾರ್ಯಸಾಧಕನನ್ನು, ವಿದ್ಯೆ ಬಲ್ಲವನನ್ನು, ಧರ್ಮಶೀಲನನ್ನು, ಶೂರನಾದವನನ್ನು ಕಂಡರೆ ಅಸೂಯೆಯಿಂದ ತಿರಸ್ಕರಿಸುವರೇ ಹೊರತು ಗೌರವಿಸುವುದಿಲ್ಲ. ಇದರಿದ್ದಾಗ ಸಂತೋಷವನ್ನು ನಟಿಸುವರು, ವ್ಯಸನ ಕಾಲಗಳಲ್ಲಿ ಮತ್ತಷ್ಟು ದ್ರೋಹವನ್ನು ಮಾಡುವರು. ತಮ್ಮ ಜ್ಞಾತಿಗಳ ಸಂತೋಷವನ್ನು ನೋಡಿ ಅಸೂಯೆ ಪಡುವರು. ತಮ್ಮ ಮನೋಭಿಪ್ರಾಯಗಳನ್ನು ಹೊರಪಡಿಸದೆ ಗೂಢವಾಗಿಯೇ ಇಟ್ಟುಕೊಂಡಿರುವರು. ಇಂತಹ ಘೋರ ಕೃತ್ಯವುಳ್ಳ ಜ್ಞಾತಿಗಳಿಂದ ಎಂದಿಗೂ ಭಯವು ತಪ್ಪದು. ಹಿಂದೆ ಪದ್ಮವನವೆಂಬ ಒಂದು ಕಾಡಿನಲ್ಲಿ ಕೆಲವು ಕಾಡಾನೆಗಳು ತಮ್ಮನ್ನು ಹಿಡಿಯುವುದಕ್ಕಾಗಿ ಪಾಶಗಳನ್ನು ಹಿಡಿದು ನೀವು ಮೊದಲು ಸಾಕಿಟ್ಟ ಕೆಲವು ಆನೆಗಳನ್ನು ಸಂಗಡ ಕರೆದುಕೊಂಡು ತಮ್ಮ ಕಡೆಗೆ ಬರುತ್ತಿದ್ದ ಮನುಷ್ಯರನ್ನು ಕುರಿತು ಕೆಲವು ಶ್ಲೋಕಗಳನ್ನು ಹೇಳಿದುದಾಗಿ ಕೇಳಿರುವೆನು. ಆ ಶ್ಲೋಕಾರ್ಥಗಳನ್ನು ಹೇಳುವೆನು ಕೇಳು. ಆ ಆನೆಗಳು ತಮ್ಮ ಗುಂಪಿಗೆ ಸೇರಿದ್ದ ಬೇರೆ ಆನೆಗಳನ್ನು ನೋಡಿ, ನಮಗೆ ಬೆಂಕಿ ಇದ್ದರೂ ಭಯವಿಲ್ಲ, ಬೇರೆ ಶಸ್ತ್ರಗಳಿಗೂ ನಾವು ಹೆದರಬೇಕಾದುದಿಲ್ಲ, ಭಯಂಕರಗಳಾದ ಈ ಪಾಶಗಳಿಂದಲೂ ನಮಗೆ ಅಂಜಿಕೆಯಿಲ್ಲ. ಅದು ನೋಡಿರಿ, ಕರುಣೆ ಇಲ್ಲದ ಕ್ರೂರ ಸ್ವಭಾವವುಳ್ಳವುಗಳಾಗಿ ತಮ್ಮ ಪ್ರಯೋಜನದಲ್ಲಿಯೇ ದೃಷ್ಟಿಯಿಟ್ಟು ಆ ಪುರುಷರಿಗೆ ಸಹಾಯವಾಗಿ ಬರುವ ನಮ್ಮ ಜ್ಞಾತಿಗಳಿಗಾಗಿಯೇ, ಅಂದರೆ ಜೊತೆಯಲ್ಲಿಯೇ ಇರುವಂತಹ ಆ ಪಳಗಿದ ಆನೆಗಳಿಗಾಗಿಯೇ ನಾವು ಹೆದರಬೇಕಾಗಿದೆ. ನಮ್ಮ ಜ್ಞಾತಿಯ ಈ ಆನೆಗಳೇ ಈ ಮನುಷ್ಯರಿಗೆ ನಮ್ಮನ್ನು ಹಿಡಿಯುವುದಕ್ಕೆ ಉಪಾಯವನ್ನು ಹೇಳಿಕೊಡುವಂತಿದೆ ಎಂದು ಹೇಳಿತು. ಎಲ್ಲ ಭಯಗಳಿಗಿಂತಲೂ ಜ್ಞಾತಿ ಭಯವೇ ಹೆಚ್ಚು. ಇದು ನಿಮ್ಮೆಲ್ಲರಿಗೂ ತಿಳಿದೇ ಇರಬಹುದು. ಗೋವುಗಳಲ್ಲಿ ಭಾಗ್ಯ ಸಂಪತ್ತಿಯು, ಬ್ರಾಹ್ಮಣರಲ್ಲಿ ಇಂದ್ರಿಯ ನಿಗ್ರಹವು, ಹೆಂಗಸರಲ್ಲಿ ಚಪಲ ಸ್ವಭಾವವು, ಜ್ಞಾತಿಗಳಲ್ಲಿ ಭಯವು ಸಿದ್ಧವಾಗಿರುವುದು. ವಿಭೀಷಣ, ಸಾಕು ಬಿಡು. ನಿನ್ನ ಮನೋಭಾವವು ನನಗೆ ತಿಳಿಯಿತು. ಲೋಕದಲ್ಲಿ ನನಗಿರುವ ಈ ಗೌರವವನ್ನು, ಈ ನನ್ನ ಮಹಾಭಾಗ್ಯವನ್ನು, ಶತ್ರುಗಳ ತಲೆಯನ್ನು ಮೆಟ್ಟಿದಂತಿರುವ ಈ ನನ್ನ ಮಹಾವೈಭವವನ್ನು ನೋಡಿ ನೀನು ಸಹಿಸಬಲ್ಲೆಯ? ಇವೊಂದು ನಿನಗೆ ಇಷ್ಟವಿಲ್ಲ. ಹೇಗಾದರೂ ನನ್ನನ್ನು ಕೆಡಿಸಬೇಕೆಂಬುದೇ ನಿನ್ನ ಮನೋರಥವು. ವಿಭೀಷಣ, ನೀನು ನನ್ನೊಡನೆ ಎಷ್ಟು ದಿನವಿದ್ದರೇನು? ತಾವರೆ ಎಲೆಗಳು ನೀರಿನಲ್ಲಿಯೇ ಹುಟ್ಟು ಬೆಳೆದರು ಅವು ತಮ್ಮ ಮೇಲೆ ಬಿದ್ದ ಜಲಬಿಂದುಗಳೊಡನೆ ಅಂಟುವುದೇ? ಅದರಂತೆಯೇ ದುಷ್ಟರೊಡನೆ ಎಷ್ಟು ದಿನಗಳವರೆಗೆ ಸಹವಾಸ ಮಾಡಿದರೂ ಸ್ನೇಹವು ಹುಟ್ಟದು. ತುಂಬಿಯು ಹೂಗಳಲ್ಲಿರುವ ಮಕರಂದ ರಸವನ್ನು ಕುಡಿದು ಮೇಲೆ ಕ್ಷಣ ಮಾತ್ರವೂ ಅಲ್ಲಿ ನಿಲ್ಲದೆ ಆ ಹೂಗಳನ್ನು ಬಿಟ್ಟೊದರೆ ಹೋಗುವಂತೆ ನೀನು ಇದುವರೆಗೆ ನನ್ನಿಂದ ಅನೇಕ ಭೋಗಗಳನ್ನು ಅನುಭವಿಸಿಯೂ ನನ್ನಲ್ಲಿ ಕೃತಜ್ಞತೆ ಇಲ್ಲದೆ ನನಗೆ ಕೇಡನ್ನೇ ಕೋರುತ್ತಿರುವೆ. ದುಷ್ಟರ ಸ್ನೇಹವೇ ಈ ರೀತಿಯಾಗಿರುವುದು. ಕಾಡಾನೆಯು ಕೊಳದಲ್ಲಿ ಮುಳುಗಿ ಬಂದೊಡನೆ ಸೊಂಡಿಲಿಂದ ನೆಲದ ಮಣ್ಣನ್ನೆತ್ತಿ ತನ್ನ ಮೈಮೇಲೆ ಸುರಿದು ಮೈಯನ್ನು ಕೊಳೆ ಮಾಡಿಕೊಳ್ಳುವಂತೆ ದುಷ್ಟರ ಸ್ನೇಹದಿಂದ ತನ್ನನ್ನೇ ತಾನು ಕೆಡಿಸಿದಂತಾಗುವುದು.
ಮೇಘಗಳು ಶರತ್ಕಾಲದಲ್ಲಿ ಅಟ್ಟಹಾಸದಿಂದ ಗರ್ಜಿಸಿ ಎಡಬಿಡದೆ ಮಳೆಯನ್ನು ಸುರಿಸಿದರು. ಆ ನೀರು ಭೂಮಿಗಂಟದಂತೆ ಎಂದಿದ್ದರು. ಪುತ್ರರ ಸ್ನೇಹವು ಫಲಕಾರಿಯಲ್ಲ. ಛೀ, ಕುಲಗೇಡಿಯೇ, ನೀನು ನನಗೆ ಒಡಹುಟ್ಟಿದ ತಮ್ಮನಾದುದರಿಂದ ನಾನು ಸುಮ್ಮನಿರಬೇಕಾಗಿದೆ. ಈಗ ನೀನು ಹೇಳಿದ ಮಾತನ್ನೇ ಬೇರೊಬ್ಬನು ನನ್ನ ಮುಂದೆ ನುಡಿದಿದ್ದರೆ ಇದುವರೆಗೂ ಅವನು ಬದುಕುತ್ತಿರಲಿಲ್ಲ. ಕುಲಗೇಡಿಯಾದ ನಿನ್ನ ಜನ್ಮವನ್ನು ಸುಡಬೇಕು ಎಂದನು. ಹೀಗೆ ರಾವಣನು ಪರುಷವಾಕ್ಯಗಳನ್ನಾಡಲು ನ್ಯಾಯವಾದಿಯಾದ ವಿಭೀಷಣನು ಆ ಮಾತುಗಳನ್ನು ಕೇಳಿ ಸಹಿಸಲಾರದೆ ತನ್ನ 4 ರಾಕ್ಷಸ ಮಂತ್ರಿಗಳೊಡಗೂಡಿ ಕೈಯಲ್ಲಿ ಹಿಡಿದ ಗದೆಯೊಡನೆ ಆಕಾಶಕ್ಕೆ ಹಾರಿಬಿಟ್ಟನು. ಸದ್ಗತಿ ಹೇತುವಾದ ರಾಮಾಶ್ರಯನ ಪ್ರಯತ್ನವೆಂಬ ಭಾಗ್ಯಲಕ್ಷ್ಮಿ ವಿಶಿಷ್ಟನಾದ ವಿಭೀಷಣನು ಹೀಗೆ ಕೋಪದಿಂದ ಮೇಲೆ ಹಾರಿ ಅಂತರಿಕ್ಷದಲ್ಲಿ ಇದ್ದಂತೆಯೇ ತಿರುಗಿ ಅಣ್ಣನಾದ ರಾವಣನನ್ನು ಕುರಿತು, ಎಲೆ ರಾಜನೇ, ಹೇಗಿದ್ದರೂ ನೀನು ನನಗೆ ಒಡಹುಟ್ಟಿದವನು. ನನ್ನನ್ನು ಹೇಗೆ ಬೇಕಾದರೂ ನಿಂದಿಸಬಹುದು. ನಿನ್ನ ಮಾತಿಗೆ ನಾನು ಎದುರು ಮಾತಾಡಬಾರದು. ನೀನು ನನಗೆ ಅಣ್ಣನಾದುದರಿಂದ ತಂದೆಗೆ ಸಮಾನನು, ಪೂಜ್ಯನು. ಆದರೇನು, ನೀನು ಧರ್ಮವನ್ನು ಬಿಟ್ಟು ಹೋಗುವುದಲ್ಲದೆ ನನ್ನ ಮೇಲೆಯೂ ಇಲ್ಲದ ದೋಷವನ್ನು ಕಲ್ಪಿಸಿ ಕ್ರೂರ ವಾಕ್ಯವನ್ನು ಹೇಳಿದೆಯಲ್ಲವೇ? ಇದನ್ನು ಮಾತ್ರ ನಾನು ಸಹಿಸಲಾರೆನು. ಎಲೆ ರಾವಣ, ನಾನು ನಿನಗೆ ಮೇಲನ್ನು ಕೋರಿ ಯುಕ್ತವನ್ನು ನಿಶ್ಚಯಿಸಿ ಹಿತವಾದವನ್ನು ಹೇಳಿದೆನು. ಆದರೂ ಕಾಲವಶರಾದವರಿಗೆ ಹಿತವಾದಗಳು ಕಿವಿಗೇರುವವೇ? ಲೋಕದಲ್ಲಿ ಪ್ರಿಯವಾಕ್ಯವನ್ನು ನುಡಿಯುವವರು ಮುಂದೆ ಹಿತಕರವಾದ ಮಾತನ್ನು ಹೇಳುವವರಾಗಲಿ ಅದನ್ನು ಆಧರಿಸಿ ಕೇಳುವವರಾಗಲಿ ಸಿಕ್ಕುವುದು ಕಷ್ಟವು. ಮುಖ್ಯವಾಗಿ ಸಮಸ್ತ ಭೂತಗಳನ್ನು ಸಂಹರಿಸತಕ್ಕ ಕಾಲಪಾಶವು ನಿನ್ನ ಕೊರಳಿಗೆ ಸುತ್ತಿರುವುದು. ಆದುದರಿಂದ ಬೆಂಕಿಗೆ ಸಿಕ್ಕಿದ ಮನೆಯನ್ನು ಹೇಗೋ ಮೃತ್ಯುವಶನಾದ ನಿನ್ನನ್ನು ನೋಡಿ ಸುಮ್ಮನಿರಬಾರದೆಂದು ನಾನು ಇಷ್ಟು ದೂರದವರೆಗೂ ಹೇಳಬೇಕಾಯಿತು. ನೀನು ಉರಿಯುವ ಬೆಂಕಿಗೆ ಸಮಾನಗಳಾಗಿಯೂ ಚಿನ್ನದ ಕಟ್ಟುಳ್ಳವುಗಳಾಗಿಯೂ ತೀಕ್ಷ್ಣಗಳಾಗಿಯೂ ಇರುವ ರಾಮಬಾಣಗಳಿಗೆ ಸಿಕ್ಕಿ ಸಾಯುವುದನ್ನು ನೋಡಲಾರದುದಕ್ಕಾಗಿಯೇ ನಾನು ಹೀಗೆ ಹೇಳಿದೆನು. ಯುದ್ಧರಂಗದಲ್ಲಿ ಎಷ್ಟೇ ಶೂರರಾಗಿದ್ದರು, ಎಷ್ಟೇ ಬಲಾಢ್ಯರಾಗಿದ್ದರು, ಎಷ್ಟೇ ಅಸ್ತ್ರ ವಿಶಾರದರಾಗಿದ್ದರು, ಮೃತ್ಯುವಶರಾದಾಗ ಮಳಲಿನ ಸೇತುವೆಗಳಂತೆ ನಿಮಿಷ ಮಾತ್ರದಲ್ಲಿ ನಾಶ ಹೊಂದುವರು. ನೀನು ನನಗೆ ಅಣ್ಣನೆಂಬುದಕ್ಕಾಗಿ ನಿನ್ನ ಹಿತವನ್ನು ಕೋರಿ ನಾನು ನಿನಗೆ ಹೀಗೆ ಸಲಿಗೆಯಿಂದ ಮಾತಾಡಿಬಿಟ್ಟೆನು. ನನ್ನನ್ನು ಮನ್ನಿಸಬೇಕು. ಮುಖ್ಯವಾಗಿ ನೀನು ಸರ್ವವಿಧದಿಂದಲೂ ನಿನ್ನನ್ನು ರಾಕ್ಷಸ ಸಹಿತವಾದ ಈ ನಿನ್ನ ಲಂಕೆಯನ್ನು ರಕ್ಷಿಸಿಕೊಳ್ಳುವ ಮಾರ್ಗವನ್ನು ನೋಡು. ನಿನಗೆ ಕ್ಷೇಮವಾಗಲಿ. ನಾನು ಹೋಗಿ ಬರುವೆನು. ಇನ್ನು ನಾನಿಲ್ಲದುದರಿಂದಲಾದರೂ ನೀನು ಸುಖಿಯಾಗಿರು. ರಾವಣ, ಮುಖ್ಯವಾಗಿ ಈ ರಾಕ್ಷಸರ ಗುಂಪಿನಲ್ಲಿ ಈ ಪಾಪ ಕೃತ್ಯಗಳಿಂದ ನಿನ್ನನ್ನು ತಪ್ಪಿಸುವಂತೆ ನಿನಗೆ ಹಿತವನ್ನು ಉಪದೇಶಿಸಿ ತಡೆಯುವ ಸುಹೃತ್ತಾಗಲಿ ಸ್ನೇಹಿತನಾಗಲಿ ಒಬ್ಬನಾದರೂ ಇಲ್ಲ. ನಾನು ಹಿತವನ್ನು ಹೇಳಿದರೆ ನನ್ನ ಮಾತು ನಿನ್ನ ಕಿವಿಗೇರಲಿಲ್ಲ. ನಾನೇನು ಮಾಡಲಿ? ಮೃತ್ಯುವು ಸಮೀಪಿಸಿದಾಗಲೇ ಮನುಷ್ಯರು ಮೃತಪ್ರಾಯರೆಂಬುದು ನಿಜವು. ಅದರಿಂದಲೇ ಅವರು ಸತ್ತವರಂತೆಯೇ ತಮ್ಮ ಮಿತ್ರರು ಹೇಳಿದ ಹಿತವಾದವನ್ನು ಗ್ರಹಿಸಲಾರರು ಎಂದನು. ಇಲ್ಲಿಗೆ 16ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.